ಮಾಡಿರಲಿ, ಯಾರೋ ಮೊದಲು ಆರಂಭದಲ್ಲಿ ಆ ಶ್ರೀಚಕ್ರವನ್ನು ತಂದು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೋ ಜೀವಿತಾಂತ್ಯದವರೆಗೂ ಮಾತ್ರವೇ ಅದಕ್ಕೆ ಎಲ್ಲ ಜನಾಂಗದವರು ಶ್ರೀಚಕ್ರ ಪೂಜೆಯನ್ನು ಮಾಡುವುದು ಸರಿಯೇ? ಆದರೆ ನಿಮಗೆ ಅದರ ಅರ್ಹತೆ ಯೋಗ್ಯತೆಯನ್ನು ನೀವು ಸಂಪಾದನೆ ಮಾಡ್ಕೋಬೇಕು. ನಾವು ಯಾವ್ಯಾವುದೋ ಅವಸ್ಥೆಯಲ್ಲಿರ್ತೀವಿ, ನಾನು ಕಲಿಬಹುದಾ ಭಕ್ತಿ ಶ್ರದ್ಧೆಗಳಿಂದ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಮ್ಮನವರು ಹಾಗೇನೆ ನಿಮ್ಮನ್ನು ತನ್ನ ಹತ್ರಕ್ಕೆ ಕರ್ಕೊಳ್ಳೋದಕ್ಕೆ ಎಲ್ಲ ಏನೋ ಕಣ್ಮುಚ್ಕೊಂಡು ಮಂತ್ರ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಯತಿಗಳಿಗೆ ಮಾತ್ರವೇ ಅರ್ಹತೆ ಇರೋದು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಗಳಲ್ಲಿ ಷೋಡಶಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರ ಒಂದು ಸಂಚಿಕೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಸಾಕಷ್ಟು ಆ ಸಂಚಿಕೆಗಳಿಗೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಕೂಡ ನೀವು ನೀಡ್ತಾ ಬರ್ತಾ ಇದ್ದೀರಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಏನಪ್ಪ ವಿಶೇಷ ಅಂದರೆ, ನೀವು ಕೇಳಿರುವಂತಹ ಒಂದು ಪ್ರಶ್ನೆಗಳಿಗೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವೊಂದು ವೀಕ್ಷಕರು ಏನು ಪ್ರಶ್ನೆ ಕೇಳಿದ್ದಾರೆ, ಸೊ ಆ ಪ್ರಶ್ನೆಗಳಿಗೆ ಗುರುಗಳಿಂದ ಒಂದು ಉತ್ತರವನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಎಲ್ಲ ವೀಕ್ಷಕರು ಈ ಒಂದು ಸಂಚಿಕೆಗಳನ್ನು ಒಂದು 3-4 ಸಂಚಿಕೆಗಳಲ್ಲಿ ಭಾಗಗಳಲ್ಲಿ ಈ ವಿಡಿಯೋವನ್ನು ನಾವು ರಿಲೀಸ್ ಮಾಡ್ತೀವಿ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಖಂಡಿತವಾಗಿಯೂ ಗುರುಗಳಿಂದ ಒಂದು ಸಮಾಧಾನವಾದಂತಹ ಒಂದು ಉತ್ತರವನ್ನು ಕೊಡಲಿದ್ದಾರೆ ವೀಕ್ಷಕರೇ. ಬನ್ನಿ ಇನ್ನು ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಗುರುಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಒಂದು ದಿನಗಳ ನಂತರ ತಾವು ನಮಗೆ ಒಂದು ಅವಕಾಶನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಬಹಳಷ್ಟು ಒಂದು ಪ್ರಶ್ನೆಗಳಿದೆ ವೀಕ್ಷಕರ ಹತ್ರ. ಸೊ ಕೆಲವೊಂದು ನಾವೊಂದು ಲಿಸ್ಟ್ ಮಾಡಿದ್ದೇವೆ. ಸೊ ನಿಮಗೂ ಸಾಕಷ್ಟು ಜನ ಒಂದು ಕಾಲ್ ಮಾಡಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಸುಮಾರು ಪ್ರಶ್ನೆಗಳಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸ್ವರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಭಕ್ತಾನಾಂ ಇಷ್ಟದಾಯಿನೀಂ ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿ ತಂ ಸದಾ ಭಕ್ತ್ಯಾಂ ಬಾಲಕೇಶ್ವರ ಭಾರತೀಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಲಲಿತಾ ಮಹಾತ್ರಿಪುರಸುಂದರಿ ಚರಣಾರವಿಂದಾಭ್ಯಾಂ ನಮಃ. ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ತಾಯಿ ಜಗನ್ಮಾತೆ ಲಲಿತಾ ಮಹಾತ್ರಿಪುರಸುಂದರಿ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಹಾಗೆ ನನ್ನ ಶ್ರೀವಿದ್ಯಾ ಗುರುಗಳಾಗಿರ್ತಕ್ಕಂಥ ಕೂಡಲಿ ಶೃಂಗೇರಿ ಜಗದ್ಗುರುಗಳಾಗಿದ್ದಂಥವರು ಈಗಿಲ್ಲ, ಅವರು ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಸ್ವಾಮಿಗಳ ಚರಣಾರವಿಂದದಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ನಮಸ್ಕಾರ. ಮೊದಲನೇದಾಗಿ ವೀಕ್ಷಕರೇ, ಪ್ರಶ್ನೆಗಳನ್ನು ನಾವು ಶುರು ಮಾಡೋದಕ್ಕಿಂತ ಮುಂಚೆ ಗುರುಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಪ್ರಶ್ನೆಯನ್ನು ಶುರು ಮಾಡ್ತಾ ಇದ್ದೀನಿ. ಗುರುಗಳೇ, ನನ್ನ ಮೊದಲನೇ ಪ್ರಶ್ನೆ, ಕೆಲವು ಮನೆಗಳಲ್ಲಿ ವಂಶಪಾರಂಪರ್ಯವಾಗಿ ಒಂದು ಶ್ರೀಚಕ್ರನ ಇಟ್ಕೊಂಡಿರ್ತಾರೆ. ಅಂದರೆ ಅವರ ಪೂರ್ವಜರು ಯಾರೋ ಒಂದು ಉಪಾಸನೆ ಮಾಡ್ತಾ ಬರ್ತಾ ಇರ್ತಾರೆ. ಅವ್ರ ಮಕ್ಕಳು ಅದರ ನಂತರ ಆ ಒಂದು ಶ್ರೀಚಕ್ರ ಉಪಾಸನೆ ಮಾಡೋದು ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ ಅದನ್ನು ಇವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಬಟ್ ಆದರೆ ಅವ್ರಿಗೆ ಒಂದು ಯಾವುದೇ ಒಂದು ದೀಕ್ಷೆ ಆಗಿರಲ್ಲ. ಸೊ ಹಾಗಾಗಿ ನನ್ನ ಪ್ರಶ್ನೆ ಏನಂದರೆ, ಅವರು ಹೇಗೆ ಪೂಜೆ ಮಾಡಬೇಕು, ಆದರೆ ಕಂಟಿನ್ಯೂ ಮಾಡಬೇಕಾ? ಸೊ ಇದ್ರ ಬಗ್ಗೆ ಆ ವಿಧಾನವನ್ನು, ಪೂಜಾ ವಿಧಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿ ಗುರುಗಳೇ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಈ ವಿಚಾರವಾಗಿ ಹೇಳಿದ್ದೆ, ಆದರೆ ಅದು ಅವರಿಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ನಾನು ಹೇಳಿದ್ದೆ, ಶ್ರೀಚಕ್ರವನ್ನು ಯಾರೇ ಪ್ರತಿಷ್ಠಾಪನೆ ಮಾಡಿರಲಿ, ಯಾರೋ ಮೊದಲು ಆರಂಭದಲ್ಲಿ ಆ ಶ್ರೀಚಕ್ರವನ್ನು ತಂದು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೋ ಅವರ ಜೀವಿತಾಂತ್ಯದವರೆಗೂ ಮಾತ್ರವೇ ಅದಕ್ಕೆ ಫಲ ಇರುತ್ತೆ, ಅಂದರೆ ಅದಕ್ಕೆ ಶಕ್ತಿ ಇರುತ್ತೆ. ಅವರ ಮರಣಾನಂತರ ಆ ಶ್ರೀಚಕ್ರದಲ್ಲಿ ಸಾನ್ನಿಧ್ಯ ಇರೋದಿಲ್ಲ, ಅದು ಬೇರೆಯವ್ರ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಈ ವಿಚಾರವನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೆ. ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಅದರಿಂದ ಫಲಾಫಲಗಳನ್ನು ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ
ಇದು ನನ್ನ ಜೀವ ಇರೋವರೆಗೂ ಮಾತ್ರ ಈ ದೇಹಕ್ಕೆ ಶಕ್ತಿ ಇರುತ್ತೆ, ಮತ್ತು ಓಡಾಡಲಿಕ್ಕೆ ಎಲ್ಲನೂ ಇರುತ್ತೆ. ಈ ದೇಹದಿಂದ ಜೀವ ಹೊರಗಡೆ ಬಂದ ನಂತರ ಅದೇ ರೀತಿಯಾಗಿ ಶ್ರೀಚಕ್ರದಲ್ಲೂ ನಾವಿರೋವರೆಗೂ ಮಾತ್ರವೇ, ನಾವು ಯಾರು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೋ ಅವ್ರ ಜೀವ ಇರೋವರೆಗೂ ಮಾತ್ರವೇ ಆ ಶ್ರೀಚಕ್ರದಲ್ಲೂ ಪ್ರಾಣ ಇರುತ್ತೆ. ತದನಂತರದಲ್ಲಿ ಅದರಲ್ಲಿ ಸಾನ್ನಿಧ್ಯ ಇರಲ್ಲ ಅಂಥೇಳಿ ಶ್ರೀವಿದ್ಯೋಪಾಸಕರಲ್ಲಿ ಇದೆ. ಅಂದರೆ ತಂತ್ರಗಳಲ್ಲಿ ಹೇಳಿದ್ದಾರೆ, ಹಾಗಂತ ಹೇಳಿದ್ದಾರೆ ತಂತ್ರಗಳಲ್ಲಿ. ಹಾಗಾಗಿ ಈ ಶ್ರೀವಿದ್ಯಾ ಉಪಾಸನೆ ಮಾಡ್ತಕ್ಕಂಥವ್ರು ಸುಮ್ಮನೆ ಮನೇಲಿ ಇಟ್ಕೋಬೋದು, ಬಿಟ್ಟರೆ ಅದರಿಂದ ಅವ್ರಿಗೇನು ಉಪಯೋಗ ಆಗೋದಿಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ನೀವು ಶೃಂಗೇರಿಗೆ ಹೋದರೆ ಅಮ್ಮನವರ ಹಿಂದ್ಗಡೆ ಪ್ರಾಕಾರದಲ್ಲಿ ಕೆಲವು ಶ್ರೀಚಕ್ರಗಳನ್ನು ಇಟ್ಟಿದ್ದಾರೆ. ಸುಮಾರು ಒಂದು 40-50 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಒಬ್ಬೊಬ್ಬ ಗುರುಗಳು ಒಂದೊಂದು ಬಂದಂಥ 37 ಜನ ಗುರುಗಳು ಒಂದೊಂದು ಶ್ರೀಚಕ್ರವನ್ನು ಆರಾಧನೆ ಮಾಡ್ತಾಯಿದ್ರು ಅಂತ ನನ್ನ ಅನಿಸಿಕೆ. ಇದು ನನ್ನ ಅನಿಸಿಕೆ, ಅದೇ ಕನ್ಫರ್ಮ್ ಅಂತ ಅಲ್ಲ. ಯಾಕೆಂದರೆ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಮಾಡ್ತಾ ಇಲ್ಲ ಅಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ತೆಗೆದು ಸೈಡ್ಗೆ ಇಟ್ಟಿರ್ತಾರೆ, ಬೇರೆ ಯಾವುದೋ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸ್ಕೊಳ್ತಾರೆ, ಬಿಟ್ಟರೆ ಅದನ್ನು ಮತ್ತೆ ಪೂಜೆಗೆ ಅವರು ಇದ್ದಾಗ ಮಾತ್ರವೇ, ಅವ್ರು ಇರೋವರೆಗೂ ಮಾತ್ರವೇ ಅದಕ್ಕೆ ಸಾನ್ನಿಧ್ಯ. ಅವರ ನಂತರ ಅದರ ಸಾನ್ನಿಧ್ಯ ಇರಲ್ಲ. ಇಟ್ಕೋಬೋದು ಅಷ್ಟೇ, ಅದರಿಂದ ಉಪಯೋಗ ಏನೂ ಇರೋದಿಲ್ಲ. ವೀಕ್ಷಕರಿಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದ್ರ ಮೇಲೂ ನಿಮಗೆ ಪ್ರಶ್ನೆ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತೆ ಇದ್ರ ಬಗ್ಗೆ ಪುನಃ ಇದ್ರ ಬಗ್ಗೆ ನಾವು ಚರ್ಚಿಸ್ಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ನನ್ನ ಮುಂದಿನ ಪ್ರಶ್ನೆ ಗುರುಗಳೇ, ಎಲ್ಲ ಜನಾಂಗದವರು ಶ್ರೀಚಕ್ರ ಪೂಜೆಯನ್ನು ಮಾಡುವುದು ಸರಿಯೇ? ಸೊ ಉತ್ತಮವೇ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಎಲ್ಲ ಜನಾಂಗದವರೂ ಮಾಡ್ಬೋದು, ಇದರಲ್ಲಿ ಜಾತಿ ಭೇದ ವರ್ಣ ಖಂಡಿತವಾಗಲೂ ಇಲ್ಲ. ಆದರೆ ನಿಮಗೆ ಅದರ ಅರ್ಹತೆ ಯೋಗ್ಯತೆಯನ್ನು ನೀವು ಸಂಪಾದನೆ ಮಾಡ್ಕೋಬೇಕು. ಶಂಕರಾಚಾರ್ಯರು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೀತಾರೆ. ಆ ಭಾಷ್ಯವನ್ನು ಬರಿಬೇಕಾದ್ರೆ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ. ಮೊದಲು ಉಪನಿಷತ್ ಭಾಷ್ಯವನ್ನು ನಾವು ಅಥವಾ ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಅರ್ಹತೆಗಳು ಏನು, ನಾವು ಏನು ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಹೇಳ್ತಾ ಇರಬೇಕಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸಃ ಅಂತ ಒಂದು ಉಪನಿಷದ್ ವಾಕ್ಯದ ಮಾತು. ಅಥಾತೋ ಬ್ರಹ್ಮ ಜಿಜ್ಞಾಸಃ ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸಃ ಅಂತಂದರೆ ಅನಂತರ ಅಂತ ಹೇಳ್ಬೋದು. ಅಂದರೆ ಯಾವಾಗ ಅನಂತರ ಅಂದರೆ ಯಾವಾಗ ಅಂತ ನೀವೊಂದು ಕ್ವಶನ್ ಕೇಳ್ಬೋದು. ಯಾವಾಗ ವಿದ್ಯಾಭ್ಯಾಸ ಮುಗಿದ ಮೇಲೆನಾ, ಬಾಲ್ಯಾವಸ್ಥೆನಲ್ಲ, ಮದುವೆ ಆದಮೇಲೆನಾ, ಅಥವಾ ವೃದ್ಧಾಪ್ಯದಲ್ಲ, ವಾರ್ಧಕ್ಯದಲ್ಲ, ಯಾವಾಗ ನಮಗೆ ಅರ್ಹತೆ ಅಂತ ಕೇಳಿದಾಗ ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ. ನೀನು ಬಾಲ್ಯದಲ್ಲಾದರೂ ಕಲಿ, ವೃದ್ಧಾಪ್ಯದಲ್ಲಾದರೂ ಕಲಿ, ಮಧ್ಯವಯಸ್ಕದಲ್ಲಾದರೂ ಕಲಿ, ಅದೆಲ್ಲ ಇಂಪಾರ್ಟೆಂಟ್. ಅಲ್ಲಿ ಅಧಿಕಾರವನ್ನು ಪಡ್ಕೋಬೇಕು. ಅರ್ಹತೆ ಅಧಿಕಾರ ಎರಡನ್ನು ಸಂಪಾದನೆ ಮಾಡ್ಕೋಬೇಕು ಅಂತ. ಅಂದರೆ ನೀವೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಿಮಗೆ MBBS ಡಾಕ್ಟ್ರ್ ಪದವಿ ಬೇಕು ಅಂತ ನೀವು ಅಂದ್ಕೊಳ್ತೀರ. ನೀವು MBBS ಪಡಿಬೇಕು ಅಂದರೆ ನೀವು ಡೈರೆಕ್ಟ್ MBBS ಕಟ್ಬಿಟ್ರೆ ನಿಮಗೆ ಪಾಸ್ ಮಾಡೋಕೆ, ನೀವು ಆ ಡಾಕ್ಟ್ರ್ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆಯೇ ನೀವು 1ನೇ ಕ್ಲಾಸಿಂದ ಓದ್ಕೊಂಬರ್ಬೇಕು. ಈ ವಿಚಾರವನ್ನು ನಾನು ಹಿಂದೆನೂ ಹೇಳಿದ್ದೀನಿ. ನೀವು 1ನೇ ಕ್ಲಾಸಿಂದ ಓದ್ಕೊಂಬರ್ಬೇಕು, SLC ಆಗಿರಬೇಕು, PUC ಆಗಿರಬೇಕು, ಆಮೇಲೆ MBBS ಕಟ್ಟಬೇಕಾಗತ್ತೆ. MBBS ಸರ್ಟಿಫಿಕೇಟ್ ಬಂದ ನಂತರವೇ ನೀವೊಬ್ಬರು ಡಾಕ್ಟ್ರ್ ಅಂತ ಹೇಳಿ ನಿಮಗೆ ಸರ್ಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ಇದರಲ್ಲೂ ಅಷ್ಟೇ, ನೀವು ಅದಕ್ಕೆ ಆದಂಥ ಕೆಲವು ಅರ್ಹತೆಗಳನ್ನು, ಯೋಗ್ಯತೆಗಳನ್ನು ನಾವು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಅದು ಸುಮ್ಮನೆ ಬರೋದಿಲ್ಲ. ಎಲ್ಲರೂ ಮಾಡೋಕ್ಕಾಗಲ್ಲ ಅಂತಲ್ಲ, ಬ್ರಾಹ್ಮಣರಾದರೂ ಅಷ್ಟೇ. ಅವರಿಗೆ ಅರ್ಹತೆ ಅಧಿಕಾರ ಬೇಕು ಅಂತಂದರೆ ಅವರು ಅರ್ಹತೆ ಅಧಿಕಾರ ಪಡ್ಕೊಂಡಾಗ ಮಾತ್ರವೇ ಅದು ಸಿದ್ಧಿ ಆಗೋದು. ಇಲ್ಲಿ ಜಾತಿ ಭೇದ ಅನ್ನೋದು ಖಂಡಿತವಾಗ್ಲೂ ಬರೋದಿಲ್ಲ. ಜಾತಿ ವಿಚಾರವೇ ಇಲ್ಲಿ ಪ್ರಸ್ತುತ ಅಲ್ಲ. ಯಾಕೆಂತಂದರೆ ಮಾತಂಗಿನೂ ಬ್ರಾಹ್ಮಣ ದೇವತೆಯಲ್ಲ, ಆಯ್ತಾ. ಹಾಗಾಗಿ ಇಲ್ಲಿ ಜಾತಿ ವಿಚಾರ ಬರೋದೇ ಇಲ್ಲ. ವಿಶ್ವಾಮಿತ್ರ ಬ್ರಾಹ್ಮಣ ಅಲ್ಲ, ಅರ್ಥ ಆಯ್ತಾ. ಹಾಗಾಗಿ ಇವರೆಲ್ಲ ಇವತ್ತು ಬ್ರಾಹ್ಮಣರು ಜಪ ಮಾಡೋ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೀವಿ ನಾವು. ಗಾಯತ್ರಿ ಮಂತ್ರ ಜಪ ಕೊಟ್ಟವನು ಬ್ರಾಹ್ಮಣ ಅಲ್ಲ. ಹಾಗಿರಬೇಕಾದ್ರೆ ಇಲ್ಲಿ ಜಾತಿ ವಿಚಾರ ಖಂಡಿತವಾಗ್ಲೂ ಬರೋದಿಲ್ಲ. ಯಾರು ಬೇಕಾದರೂ ಮಾಡ್ಬೋದು. ಆದರೆ ಅದಕ್ಕೆ ಆದಂಥ ಕೆಲವು ಅರ್ಹತೆ ಅಧಿಕಾರವನ್ನು ನೀವು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಅದನ್ನು ನೀವು ಸಂಪಾದನೆ ಯಾವತ್ತು ಮಾಡ್ಕೊಳ್ತೀರೋ ಆವತ್ತು ನಿಮ್ಗೆ ಅದರ ನಾನು ಹೆಂಗೋ ಇರ್ತೀನಿ, ಹೇಗೋಗೋ ಇರ್ತೀನಿ, ನಾನು ಯಾವ್ಯಾವುದೋ ಅವಸ್ಥೆಯಲ್ಲಿ ಇರ್ತೀನಿ, ನಾನು ಕಲಿಬೋದಾ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ.
ನೀವೊಂದು ಸ್ಕೂಲ್ಗೆ ಹೋಗಬೇಕು ಅಂತಂದರೆ ಅಲ್ಲಿ ಒಂದು ಯೂನಿಫಾರ್ಮ್ ಅಂತ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಲೇಬೇಕು. ಅದೇ ರೀತಿಯಾಗಿ ಇಲ್ಲೂ ಅದಕ್ಕೆ ಆದಂಥ ಅಧಿಕಾರ ಪಡ್ಕೋಬೇಕು ಅಂತಂದರೆ ಆ ಅರ್ಹತೆಯನ್ನು ನಾವು ಮೊದಲು ಸಂಪಾದನೆ ಮಾಡ್ಕೋಬೇಕು. ಸಂಪಾದನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಎಲ್ಲ ಜಾತಿಯವರು, ಇದರಲ್ಲಿ ಜಾತಿ ಭೇದ ಕುಲ ಗೋತ್ರ ಯಾವುದೂ ಅಡ್ಡ ಬರಲ್ಲ. ಅಮ್ಮನವ್ರ ಆರಾಧನೆಗೆ ಆಕಾಶ ನೋಡೋದಕ್ಕೆ ದೊಣ್ಣೆನಾಯಕನಪ್ಪನೇ ಬೇಕೇ? ಅಮ್ಮನವರ ಅನುಗ್ರಹ ಪಡ್ಕೊಳ್ಳೋದಕ್ಕೆ ಯಾರಪ್ಪನೇ ಇದು ಬೇಕಾಗಿಲ್ಲ. ಅದಕ್ಕೆ ನಿಮ್ಮದೇ ಆದಂಥ ಅರ್ಹತೆ, ಭಕ್ತಿ ಶ್ರದ್ಧೆಗಳಿಂದ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಮ್ಮನವರು ಹಾಗೇನೇ ನಿಮ್ಮನ್ನು ತನ್ನ ಹತ್ರಕ್ಕೆ ಕರ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾಗಿಯೂ ಅನುಕೂಲಗಳನ್ನು ಮಾಡಿಕೊಡ್ತಾಳೆ. ನೀವು ಮೊದಲು ಆ ಅರ್ಹತೆ ಪಡ್ಕೊಂಡ್ರಿ ಅಂತಂದರೆ ತಾಯಿ ತಾನೇ ನಿಮಗೆ ಒಂದೊಂದಾಗಿ ಯಾರ ಹತ್ರ ಕರ್ಕೊಂಡೋಗಿ ಬಿಡಬೇಕು, ಅದಕ್ಕೆ ಏನೇನು ಬೇಕು ವ್ಯವಸ್ಥೆಗಳನ್ನು ಮಾಡ್ತಾಳೆ. ಮೊದಲು ತಾಯಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧನೆ ಮಾಡಿ, ಅಷ್ಟೇ ಸಾಕು. ನಿಮಗೆ ಎಲ್ಲ ಅರ್ಹತೆಗಳು ತಾಯಿನೇ ಅನುಗ್ರಹಿಸ್ತಾಳೆ. ಇದರಲ್ಲಿ ಜಾತಿ ಭೇದ ಎಲ್ಲ ಶ್ರೀವಿದ್ಯೆಯಲ್ಲಿ ಜಾತಿ ಭೇದ ಬರಲ್ಲ. ಹಾಗಾಗಿ ಜಾತಿ ವಿಚಾರವ ಇಲ್ಲಿ ಪ್ರಸ್ತುತ ಅಲ್ಲ ಅಂತ ನನಗನ್ಸುತ್ತೆ. ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ. ನನ್ನ ಮುಂದಿನ ಪ್ರಶ್ನೆ ಏನಂದರೆ, ಈ ದೀಕ್ಷೆ ಎಂದರೇನು ಮತ್ತು ಈ ಯಾವ ರೀತಿ ದೀಕ್ಷೆನ ನಾವು ಪಡ್ಕೊಳ್ಬೇಕು, ಅದರ ವಿಧಾನವನ್ನು ನೀವು ತಿಳಿಸ್ಕೊಡ್ಬೇಕು ತಾವು. ದೀಕ್ಷೆ ಬಗ್ಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೆ. ನಾನು ದೀಕ್ಷೆ ಅನ್ನೋದು ಒಂದು ದೊಡ್ಡ ಪ್ರೋಸೆಸ್ ಇದೆ. ನೀವು ಸುಮ್ಮನೆ ಮಂತ್ರೋಪದೇಶವನ್ನು ಯಾರೋ ಕೊಟ್ಟರು ಅಂತ ಹೇಳಿ ತಗೊಳ್ಳೋದಕ್ಕೆ ಬರೋದಿಲ್ಲ, ಹಂಗೆ ತಗೊಳ್ಳಬಾರ್ದು. ಅದಕ್ಕೆ ವೈದಿಕವಾಗಿರ್ತಕ್ಕಂಥ ಕೆಲವರು ಪ್ರೊಸೀಜರ್ಸ್ ಇದೆ. ಅಂದರೆ ನಿಮ್ಮ ಷಡಾಧಾರಗಳನ್ನು ಉದ್ದೀಪನಗೊಳಿಸಬೇಕಾಗತ್ತೆ, ಮತ್ತು ದೇಹ ಶುದ್ಧಿ ಮಾಡಬೇಕಾಗತ್ತೆ, ದೇಹನ ಆತ್ಮನ ಎಲ್ಲ ಶುದ್ಧಿ ಮಾಡಬೇಕಾಗತ್ತೆ. ಅದಕ್ಕೆ ಆದಂಥ ಕೆಲವೊಂದು ಪ್ರೋಸೆಸ್ ಇದೆ. ಸ್ನಾನಗಳೆಲ್ಲ ಮಾಡಬೇಕಾಗತ್ತೆ, ಪಂಚಗವ್ಯಗಳಿಂದ ಸ್ನಾನ ಆಗಬೇಕಾಗತ್ತೆ, ಪಂಚದ್ರವ್ಯಗಳಿಂದ ಸ್ನಾನಗಳಾಗಬೇಕಾಗತ್ತೆ. ಕೆಲವೊಂದು ಅದಕ್ಕೆ ಆದಂಥ ಕೆಲವೊಂದು ಪ್ರೋಸೆಸ್ ಎಲ್ಲ ಇದೆ. ಅದನ್ನೆಲ್ಲ ಮಾಡಿದ ನಂತರ ಜಪ ತಪ ಹೋಮಗಳೆಲ್ಲ ಇದೆ. ಆ ಹೋಮ ಮಾಡಿ ತದನಂತರದಲ್ಲಿ ಆ ಕಳಶದ ನೀರನ್ನೆಲ್ಲ ನಿಮಗೆ ಅಭಿಷೇಕ ಮಾಡಿದ ನಂತರ ಆರಂಭ ದೀಕ್ಷೆ ಅಂತ ಹೇಳಿ ಇದನ್ನು ಈ ಪ್ರೋಸೆಸ್ಗೆ ನಾವು ಹೆಸರು ಹೇಳ್ತಾರೆ. ಆ ಆರಂಭ ದೀಕ್ಷೆಯಲ್ಲಿ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ನೆಲ್ಲ ಮಾಡಿ ಪ್ರಯೋಗಗಳನ್ನು ಮಾಡಿ ತದನಂತರದಲ್ಲಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ, ಅಂದರೆ ಆವತ್ತೇ ದೀಕ್ಷಾಭಿಷೇಕ ಆಗಿದ ತಕ್ಷಣವೇ ನಿಮಗೆ ಮಂತ್ರೋಪದೇಶವನ್ನು ಕೊಡುವಂಥ ಒಂದು ಪ್ರೊಸೀಜರ್ ಇರೋದು. ಇದು ಅಂದರೆ ಪದ್ಧತಿ ಇರತಕ್ಕಂಥದ್ದು. ಸುಮ್ಮನೆ ಏನೋ ಕಣ್ಮುಚ್ಕೊಂಡು ಮಂತ್ರ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಯತಿಗಳಿಗೆ ಮಾತ್ರವೇ ಅರ್ಹತೆ ಇರೋದು. ಅವ್ರಿಗೆ ಆ ರೀತಿಯಾದಂಥ ಯಾವುದೇ ನಿರ್ಬಂಧ ಇಲ್ಲ. ಯಾಕೆಂದರೆ ಅವರು ಅಗ್ನಿಯನ್ನು ಮುಟ್ಟೋ ಹಾಗಿಲ್ಲ. ಹಾಗಾಗಿ ಅವರುಗಳು ಯತಿಗಳಾಗಿರ್ತಕ್ಕಂಥವರು, ಪೀಠಾಧಿಪತಿಗಳಾಗಿರ್ತಕ್ಕಂಥವರು ಉಪದೇಶವನ್ನು ಅವರು ಈ ಪ್ರೋಸೆಸ್ ಇಲ್ಲದೆ ಕೊಡ್ಬೋದು. ಆದರೆ ನಾವು ಆ ರೀತಿಯಾಗಿ ಈ ಶ್ರೀವಿದ್ಯಾ ದೀಕ್ಷೆಯನ್ನು, ಎಸ್ಪೆಷಲಿ ಶ್ರೀವಿದ್ಯಾ ದೀಕ್ಷೆಯನ್ನು ಕಣ್ಣು ಮುಚ್ಕೊಂಡು ಹಾಗೇ ಬರೀ ಮಂತ್ರೋಪದೇಶವನ್ನು ಕೊಡೋದಕ್ಕೆ ಬರೋದಿಲ್ಲ. ಈ ಶ್ರೀವಿದ್ಯಾ ದೀಕ್ಷೆಯನ್ನು ಯತಿಗಳಾಗಿರ್ತಕ್ಕಂಥವ್ರು ಹಾಗೆ ಕೊಡ್ಬೋದೇ ಬಿಟ್ಟರೆ, ನಾವು ಗೃಹಸ್ಥರಾಗಿರ್ತಕ್ಕಂಥವ್ರು ನಾವು ಆ ರೀತಿಯಾಗಿ ಎಲ್ಲರಿಗೂ ಕೊಡೋದಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಏನು ಅಂತಂದರೆ, ಈ ಶ್ರೀವಿದ್ಯಾ ದೀಕ್ಷೆಯನ್ನು ನಾವು ನಿಯಮಬದ್ಧವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಷಡಾಧಾರಗಳ ಉದ್ದೀಪನ ಮತ್ತು ದೇಹಶುದ್ಧಿ, ಆತ್ಮಶುದ್ಧಿ, ಇದರ ಮೂಲಕವಾಗಿಯೇ ನಿಮ್ಮನ್ನು ತಯಾರಿಗೊಳಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನು ತಯಾರುಗೊಳಿಸಿ ತದನಂತರದಲ್ಲಿ ಅದೇ ದಿವಸ ನಿಮಗೆ ಮಂತ್ರೋಪದೇಶವನ್ನು ಆರಂಭ ದೀಕ್ಷೆ ಅಂತ ಹೇಳ್ತೀವಿ. ಅದಕ್ಕೆ ಆರಂಭ ದೀಕ್ಷೆಯನ್ನು ಕೊಡ್ಬೋದು. ಅಂದರೆ ಅಲ್ಲಿಂದ ಗಣಪತಿ, ಭೈರವ, ಬಾಲ, ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ, ಆರ್ಡರ್ ಇದೆ. ಆ ಆರ್ಡರ್ನಲ್ಲಿ ನಿಮಗೆ ನಾವು ದೀಕ್ಷೆಯನ್ನು ಮಂತ್ರೋಪದೇಶವನ್ನು ಕೊಡಲಿಕ್ಕೆ ಬರುತ್ತೆ. ಹಾಗೆ ಕೊಡಲಿಕ್ಕೆ ಬರೋದಿಲ್ಲ. ಇದು ಶ್ರೀವಿದ್ಯೆಯಲ್ಲಿ ಅದು ತಪ್ಪಾಗುತ್ತೆ. ಯತಿಗಳಿಗೆ ಮಾತ್ರವೇ ಅಧಿಕಾರ ಇರೋದು. ಯಾಕೆಂದರೆ ಅವರು ಅಗ್ನಿಸ್ಪರ್ಶ ಮಾಡೋಂಗಿಲ್ಲ. ಆದ್ದರಿಂದ ಯತಿಗಳಾಗಿರ್ತಕ್ಕಂಥವ್ರು ಹಾಗೆ ಮಂತ್ರೋಪದೇಶವನ್ನು ಕೊಡ್ಬೋದು. ಸಾಮಾನ್ಯರು, ಗೃಹಸ್ಥರು, ನಮ್ಮಂಥ ಶ್ರೀವಿದ್ಯಾ ಉಪಾಸಕರು ಹಾಗೆ ಮಂತ್ರೋಪದೇಶವನ್ನು ಕೊಡಬಾರ್ದು ಅಂತೇಳಿ ನಮ್ಮ ಗುರುಗಳು ಹೇಳ್ತಾಯಿದ್ರು. ಹಾಗಾಗಿ ನಾವು ಕೊಡಬೇಕಾದ್ರೆ ಮಂತ್ರೋಪದೇಶವನ್ನು ನಾವು ಕೊಡಬೇಕಾದ್ರೆ ಇದೇ ಪದ್ಧತಿಯನ್ನು, ಅದಕ್ಕೆ ಆಗಿರ್ತಕ್ಕಂಥ ಶ್ರೀವಿದ್ಯಾ ಆರಂಭ ದೀಕ್ಷಾ ಪದ್ಧತಿಯನ್ನು ಫಾಲೋ ಮಾಡೇ ನಿಮಗೆ ಉಪದೇಶವನ್ನು ಕೊಡಬೇಕಾಗತ್ತೆ. ಹಾಗೆ ಕೊಡೋದಕ್ಕೆ ಖಂಡಿತವಾಗಲೂ ಬರೋದಿಲ್ಲ. ಆಮೇಲೆ ಗುರುಗಳೇ, ದೀಕ್ಷೆಯನ್ನು ಎಲ್ಲಿ ಕೊಡ್ತೀರಾ, ಹ್ಯಾಕ್ ಕೊಡ್ತೀರಾ ಮತ್ತು ಯಾರು ಕೊಡ್ತೀರಾ?
ಇದ್ರ ಬಗ್ಗೆ ತಿಳಿಸಿ. ಶ್ರೀವಿದ್ಯೆ ಅದೇ ಹೇಳಿದ್ನಲ್ಲ, ಮೊದಲು ಅಧಿಕಾರ ಮತ್ತು ಅರ್ಹತೆ ಎರಡನ್ನೂ ನೀವು ಸಂಪಾದನೆ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಬಂದು ಶ್ರೀವಿದ್ಯಾ ದೀಕ್ಷೆ ಕೊಡಿ ನಮಗೆ ಅಂತಂದರೆ ಆಗೋದಿಲ್ಲ. ಅಮ್ಮನವರ ಅನುಗ್ರಹ ಸಿಗಬೇಕು. ನಮಗೂ ಅಮ್ಮನವರು ನಿಮಗೆ ಕೊಡಿ ಅನ್ನೋವಂಥ ಒಂದು ಸೂಚನೆಯನ್ನು ಯಾವುದೋ ಮುಖಾಂತರ ಅಮ್ಮನವ್ರು ನಮಗೆ ತಿಳಿಸಿದರೆ ಮಾತ್ರ ನಿಮಗೆ ನಾವು ಆರಂಭ ದೀಕ್ಷೆಯನ್ನು ಕೊಡಲಿಕ್ಕೆ ಆಗತ್ತೆ. ಇಲ್ಲಾಂದರೆ ಕೊಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಎಲ್ಲರಿಗೂ ಒಳಗಡೆ ಹೋಗೋದಕ್ಕೆ ರೈಟ್ಸ್ ಇರೋದಿಲ್ಲ, ರಿಸ್ಟ್ರಿಕ್ಟೆಡ್ಡೇ. ಶ್ರೀವಿದ್ಯೆ ಒಳಗಡೆ ಎಲ್ಲರೂ ಬಂದವರೆಲ್ಲ ನುಗ್ಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅರ್ಹತೆ ಅಧಿಕಾರವನ್ನು ಪಡ್ಕೊಂಡವ್ರಿಗೆ ಮಾತ್ರವೇ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ಅರ್ಹತೆ ಅಧಿಕಾರ ಅಂದರೆ ಏನು ಅಂತ ನೀವು ಒಂದು ಕ್ವಶನ್ ಕೇಳ್ಬೋದು. ನಾನು ಹಿಂದೆನೂ ಹೇಳಿದ್ದೆ. ಅಂದರೆ ನೀವು ಅಮ್ಮನವರಿಗೆ ಹತ್ತಿರವಾಗಬೇಕು ಅಷ್ಟೇ. ಅಮ್ಮ ಭಕ್ತಿ ಶ್ರದ್ಧೆಗಳಿಂದ ಅಮ್ಮನವ್ರನ್ನ ಆರಾಧನೆ ಮಾಡ್ತಾಯಿದ್ರೆ ಅಮ್ಮನವರೇ ನಿಮ್ಮನ್ನು ತನ್ನ ಹತ್ರಕ್ಕೆ ಕಳ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳು ಬೇಕೋ ಅದನ್ನೇ ಮಾಡ್ತಾಳೆ. ಅದು ಬಿಟ್ಟು ಬರೀ ಸುಮ್ಮನೆ ಏಕ್ದಮ್ ಅವರು ತೊಗೊಂಡಿದ್ದಾರೆ ನಾನು ತೊಗೊಳ್ಬೇಕು, ನಾನು ತೊಗೊಂಡ್ಬಿಡ್ತೀನಿ ಅನ್ನೋ ಹುಚ್ಚಾಟ ಬೇಡ. ಇದರಲ್ಲಿ ಹುಚ್ಚಾಟಕ್ಕೆ ಆಸ್ಪದ ಇಲ್ಲ. ಅದರಿಂದ ಅನಾಹುತಗಳೇ ಜಾಸ್ತಿ ಆಗಿರೋದು ಜಾಸ್ತಿ. ಹಾಗಾಗಿ ಯಾರೂ ಈ ಹುಚ್ಚಾಟಕ್ಕೆ ಬಿದ್ದು ಅವ್ರು ತೊಗೊಂಡಿದ್ದಾರೆ ಅನ್ನೋ ಕಾಂಪಿಟೇಷನ್ನಲ್ಲಿ ಶ್ರೀವಿದ್ಯೆಯನ್ನು ತೊಗೊಳ್ಳೋದು ಬೇಡ. ತೊಗೊಂಡ ನಂತರ ಜೀವಮಾನ ಪರ್ಯಂತ ಅದನ್ನು ಬಿಡೋಕ್ಕಾಗೋದಿಲ್ಲ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಅದನ್ನು ಬಿಡೋಂಗಿಲ್ಲ, ಅದು ನಿಮ್ಮನ್ನು ಬಿಡಲ್ಲ. ಜೀವಮಾನ ಪರ್ಯಂತ ನೀವು ಶ್ರೀವಿದ್ಯೆಯನ್ನು ಒಂದು ಸಾರಿ ತೊಗೊಂಡ ನಂತರ ಸಾಯೋವರೆಗೂ ಅದನ್ನು ನೀವು ಬಿಡೋಂಗಿಲ್ಲ. ಪ್ರತಿನಿತ್ಯ ಉಪಾಸನೆ ಮಾಡಲೇಬೇಕಾಗತ್ತೆ. ಅದಕ್ಕೆ ಏನು ನಾವು ಉಪದೇಶ ಕೊಟ್ಟು ಹೇಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ನಿಮಗೆ ವಿವರಣೆ ಕೊಟ್ಟಿರ್ತೀವೋ ಅದೇ ರೀತಿಯಲ್ಲೇ ಜೀವನ ಪರ್ಯಂತ ನೀವು ಮಾಡಲೇಬೇಕಾಗತ್ತೆ. ನಮಗೆ 3 ತಿಂಗಳು ಮಾಡಿದೆ, 6 ತಿಂಗಳು ಮಾಡಿದೆ, ಆಮೇಲೆ ಆಗಲಿಲ್ಲ, ಅದು ಏನೋ ಕಷ್ಟ ಬಂತು ಬಿಟ್ಬಿಟ್ಟೆ ಅನ್ನೋಂಗಿದ್ರೆ ನೀವು ದಯವಿಟ್ಟು ಯಾರೂ ತೊಗೊಳ್ಳೋಕ್ಕೆ ಹೋಗ್ಬಿಡಿ. ಇದು ಕಷ್ಟ ಸುಖದಾಗಿದ್ದಾಗ ಮಾತ್ರ ಮಾಡೋವಂಥ ವಿದ್ಯೆ ಅಲ್ಲ. ಕಷ್ಟ ಇರಲಿ ಸುಖ ಇರಲಿ ಏನೇ ಬಂದರೂ ಎಲ್ಲ ಸಮಯದಲ್ಲೂ ಮಾಡ್ತಕ್ಕಂಥ ಒಂದು ಪೂಜಾ ವಿಧಾನ. ಹಾಗಾಗಿ ನೀವು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಯಾರೂ. ನಾನು ಹೇಳ್ತಾ ಇರೋ ಮಾತು ದಯವಿಟ್ಟು ಯಾರೂ ನಿರ್ಲಕ್ಷ್ಯ ಮಾಡಬೇಡಿ. ಯಾರು ದೀಕ್ಷೆ ತೊಗೋಬೇಕು ಅಂತಿದ್ದೀರ ಮೊದಲು ಅರ್ಹತೆಯನ್ನು ಸಂಪಾದನೆ ಮಾಡ್ಕೊಳ್ಳಿ. ಅಮ್ಮನವ್ರು ಪ್ರತಿನಿತ್ಯ ಲಲಿತಾ ಸಹಸ್ರನಾಮ, ತ್ರಿಶತಿ, ಖಡ್ಗಮಾಲ ಇದಿಷ್ಟನ್ನು ನೀವು ಯಾರ ಹತ್ರ ಅದು ಉಪದೇಶ ತೊಗೊಂಡು ಅಲ್ಲೇ ಈಗ ಮಹಿಳಾ ಮಂಡಳಿಗಳವರು ಅವರು ಇವರು ಸುಮಾರು ಜನ ಹೇಳ್ಕೊಡ್ತಾರೆ. ಯಾರ ಹತ್ರ ಆದರೂ ಒಂದು ಸಲ ಹೇಳಿಸ್ಕೊಂಡು ನೀವು ಅದನ್ನು ಪಾರಾಯಣವನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಅದೇ ನಿಮ್ಮ ಅರ್ಹತೆ. ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಯನ್ನು ಸಂಪೂರ್ಣವಾಗಿ ಯಾವತ್ತು ತೆಗೆಯುತ್ತೋ ಆವತ್ತು ನಿಮಗೆ ದಾರಿ ತಂತಾನೆ ಓಪನ್ ಆಗುತ್ತೆ. ಯಾರೋ ಒಬ್ಬರು ಗುರುಗಳನ್ನ ತೊಗೊಂಬಂದು ನಿಮ್ಮ ಮುಂದೆ ತಾಯಿ ನಿಲ್ಲಿಸ್ತಾಳೆ. ಆ ತಾಯಿನೇ ಆ ಉಪದೇಶ ತಗೊಳ್ಳೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ತಾಯಿನೇ ಮಾಡ್ತಾಳೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾರೋ ಅವ್ರು ತೊಗೊಂಡಿದ್ದಾರೇನೋ ಇವ್ರು ತೊಗೊಂಡಿದ್ದಾರೆ ನಾನು ತೊಗೊಂಡ್ಬಿಡ್ತೀನಿ ಅದೆಲ್ಲ ಅಷ್ಟು ಸುಲಭವಾಗಿ ಮಾಡೋವಂಥದ್ದಲ್ಲ. ಅದಕ್ಕೆ ಭಾಳ ಕಠಿಣವಾಗಿರ್ತಕ್ಕಂಥ ಶ್ರಮ, ಪರಿಶ್ರಮಗಳು, ಸಲಕರಣೆಗಳು ಎಲ್ಲನೂ ಬೇಕಾಗುತ್ತೆ. ಅದಷ್ಟು ಸುಲಭವಾಗಿ ಲೌಕಿಕವಾಗಿ ಅದನ್ನೆಲ್ಲ ನಿಭಾಯಿಸೋದು ಭಾಳ ಕಷ್ಟ ಇದೆ. ಹಾಗಾಗಿ ಯಾರು ದುಡ್ಕೋಕ್ಕೆ ಹೋಗಬೇಡಿ ಅಷ್ಟೇ ನಾನು ಹೇಳೋಕ್ಕಾಗೋದು. ಆಮೇಲೆ ಗುರುಗಳೇ, ಕೆಲವು ವೀಕ್ಷಕರು ಕೇಳಿರೋ ರೀತಿ ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀರಾ ತಾವು? ಆನ್ಲೈನಲ್ಲಿ ಸ್ನಾನವನ್ನು ಅಭಿಷೇಕವನ್ನು ಮಾಡೋಕ್ಕಾಗೋಂಗಿದ್ದಿದ್ರೆ ಆನ್ಲೈನಲ್ಲೇ ಕೊಡ್ಬೋದಾಗಿತ್ತು. ಇವೆಲ್ಲ ಸಾಧ್ಯನಾ? ನೀವು ದಯವಿಟ್ಟು ಸ್ವಲ್ಪ ನಾನು ಹೇಳಿದ್ವಿ ಇಷ್ಟೊತ್ತು ನಾನು ಏನು ಹೇಳಿದ್ದೆ ಆ ವಿಚಾರವನ್ನು ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ನಿಮಗೆ ಅದರಲ್ಲೇ ಉತ್ತರ ಸಿಗುತ್ತೆ. ಆನ್ಲೈನ್ನಲ್ಲಿ ನಾನು ಹೇಳಿದ ದೇಹಶುದ್ಧಿ, ಆತ್ಮಶುದ್ಧಿ ಆಗಬೇಕು, ಷಡಾಧಾರಗಳ ಉದ್ದೀಪನವಾಗಬೇಕು, ಹೋಮಗಳಾಗಬೇಕು, ಇದನ್ನೆಲ್ಲ ಆನ್ಲೈನಲ್ಲಿ ಮಾಡೋಕ್ಕಾಗತ್ತಾ? ನೀವು ಅದನ್ನು ಯೋಚನೆ ಮಾಡಬೇಕಲ್ವ. ಇದೆಲ್ಲ ಆನ್ಲೈನಲ್ಲಿ ಮಾಡಿಬಿಟ್ಟು ಆನ್ಲೈನಲ್ಲಿ ಕೊಡೋಕ್ಕಾಗತ್ತಾ, ಕಳ್ಸೋಕ್ಕಾಗತ್ತಾ? ಇಲ್ಲ ನಿಮಗೂ ಕೊಡೋಕ್ಕಾಗತ್ತಾ? ಆ ಅಭಿಷೇಕಗಳಾಗಬೇಕು, ಷಡಾಧಾರಗಳನ್ನು ಉದ್ದೀಪನ ಮಾಡಿದ ನಂತರ ಆ ಕಲಶಗಳನ್ನು ಅಭಿಷೇಕ ಮಾಡಿ ತದನಂತರದಲ್ಲಿ ದೀಕ್ಷೆ ಕೊಡೋದು. ಯಾವ ರೀತಿ ನಾವು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಬೇಕಲ್ವ. ಈ ವಿಚಾರವಾಗಿ ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆನ್ಲೈನಲ್ಲೆಲ್ಲ ನಾನು ಕೊಡೋದಿಲ್ಲ, ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ. ಆನ್ಲೈನಲ್ಲಿ ತೊಗೊಂಡವರು ಯಾವುದೂ ಇದೆಲ್ಲ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಹೇಳಿದ್ನಲ್ಲ, ಅವೆಲ್ಲ ಗುರುಮುಖೇನವಾಗಬೇಕು. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, ಶಾಂಭವಿ ವಿದ್ಯೆ ಇದೆ, ದೃಕ್ ವಿದ್ಯೆ ಇದೆ, ನೇತ್ರ ಕಣ್ಣಿನಿಂದ ನೋಡಿ ಮಾಡ್ತಕ್ಕಂಥ ದೃಕ್ವಿದ್ಯೆ ಇದೆ, ವಾಕ್ ವಿದ್ಯೆ ಇದೆ. ಅಂದರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಉಪದೇಶಗಳನ್ನು ಗುರುಗಳು ಶಿಷ್ಯರನ್ನು ಎದುರುಗಡೆ ಕುಂಡ್ರಿಸ್ಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣವೇ ಮಂತ್ರಗಳ ಕಣ್ಮುಂದೆ ಬರ್ತಕ್ಕಂಥದ್ದು, ಮತ್ತು ಕಣ್ಣು ನೋಡಿದ ತಕ್ಷಣವೇ ಕಣ್ಣಿನ ಮುಂದೆ ಅಕ್ಷರಗಳು ಗೋಚರವಾಗ್ತಕ್ಕಂಥದ್ದು, ಮತ್ತು ಬಾಯಿ ಮುಖೇ ನಾನು ಹೇಳಿ ಈ ಮಂತ್ರವನ್ನು ಹೇಳಿಸ್ಕೊಳ್ತಕ್ಕಂಥದ್ದು,
ಸ್ವಪ್ನದಲ್ಲಿ ಕಾಣಿಸಿ ನಿನಗೆ ಸ್ವಪ್ನದಲ್ಲಿ ಮಂತ್ರೋಪದೇಶ ಮಾಡ್ತಕ್ಕಂಥದ್ದು ಇದೆಲ್ಲ ಪ್ರೊಸೀಜರ್ಸ್ ಇದೆ. ಅದನ್ನೆಲ್ಲ ನೀವು ಆನ್ಲೈನಲ್ಲಿ ತೊಗೊಳ್ತೀನಿ ಅಂತಂದರೆ ಹೇಗಾಗತ್ತೆ? ಅದಕ್ಕೆ ಆದಂಥ ಪದ್ಧತಿಗಳಿದೆ, ನಿಯಮಗಳಿದೆ. ಅದನ್ನೆಲ್ಲ ನೀವು ಫಾಲೋ ಮಾಡದೆ ಹಾಗೆ ನಾನು ತಗೊಳ್ತೀನಿ ಅನ್ನೋದು ಒಂಥರ ಏನು ಹೇಳಬೇಕೋ ನನಗೂ ಗೊತ್ತಿಲ್ಲ. ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಅದು ಏನು ಶಾಸ್ತ್ರ ಏನು ಹೇಳಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ನನ್ನ ಸ್ವಯಂ ನಿರ್ಧಾರಗಳಾಗಲಿ ಅಥವಾ ನಾನು ಊಹಿಸ್ಕೊಂಡು ಹೇಳ್ತಾ ಇರತಕ್ಕಂಥದ್ದಲ್ಲ. ಶಾಸ್ತ್ರದಲ್ಲಿ ಶ್ರೀವಿದ್ಯಾ ಉಪಾಸಕರು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ತಗೋಬೇಕು ವಿದ್ಯಾ ದೀಕ್ಷೆಯನ್ನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೋ ಆ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ನನ್ನ ಸ್ವಂತವಾಗಿ ನಾನು ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ. ಇಲ್ಲಿ ಎಲ್ಲನೂ ಮಹಾನ್ ಪುರುಷರಾಗಿರ್ತಕ್ಕಂಥವರು ದಕ್ಷಿಣಾಮೂರ್ತಿಗಳಿಂದ ಹಿಡಿದು ಯಾರ್ಯಾರು ಭಾಸ್ಕರಾಚಾರ್ಯರವರೆಗೂ ಯಾರ್ಯಾರು ಗ್ರಂಥಗಳನ್ನು ಬರೆದಿದ್ದಾರೋ ಅವರು ಅದರಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಿಟ್ಟರೆ ಇಲ್ಲಿ ನಂದೇ ನಾನೊಬ್ಬ ಮೀಡಿಯೇಟರ್ ಅಷ್ಟೇ, ಪೋಸ್ಟ್ಮ್ಯಾನ್. ಅಲ್ಲಿ ಹೇಳಿರೋದನ್ನು ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಿಟ್ಟರೆ ದೂತ. ಇದರಲ್ಲಿ ನನ್ನ ಸ್ವಂತವಾಗಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಯಾರೂ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಆನ್ಲೈನಲ್ಲೆಲ್ಲ ದೀಕ್ಷೆ ತೊಗೊಳ್ಳೋದು ಸಾಧ್ಯವೇ ಇಲ್ಲ. ಅದೆಲ್ಲ ಸುಮ್ಮನೆ ಫ್ರಾಡ್. ದುಡ್ಡುಗೋಸ್ಕರ ಹಣಕ್ಕೋಸ್ಕರ ಏನೋ ಮಾಡ್ತಾರೆ. ಆ ರೀತಿ ನಾವು ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರು ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ತಗೊಳ್ಳೋಕ್ಕೆ ಹೋಗಬೇಡಿ. ಅಷ್ಟು ಮಾತ್ರ ಹೇಳಬಲ್ಲೆ. ಜನಿ ರೋಷಿಣಿ